ಮೊಬೈಲ್ ಅಣ್ಣ ಯಾಕಣ ನಮ್ಮ ಮೇಲೆ ಬೀದಿ ಬದಿ ವ್ಯಾಪಾರಿಗಳನ್ನ ಸಣ್ಣ ವ್ಯಾಪಾರಿಗಳನ್ನ ಫೋನ್ ಪೇ ಬೇಡ, ಟ್ಯಾಕ್ಸ್ ಕಟ್ಟಕ್ಕಾಗಲ್ಲ ಅಂತ. ಟ್ಯಾಕ್ಸ್ ತೆರಿಗೆ ಕಟ್ಟಕ್ಕಾಗೋದಿಲ್ಲ, ಇದಕ್ಕೂ ಕಟ್ಟಕ್ಕಾಗೋದಿಲ್ಲ, ಇದಕ್ಕೂ ಕಟ್ಟಕ್ಕಾಗೋದಿಲ್ಲ, ಹೀರೆಕಾಯಿಗೂ ಕಟ್ಟಕ್ಕಾಗೋದಿಲ್ಲ, ಸೋಪಿಗೂ ಕಟ್ಟಕ್ಕಾಗೋದಿಲ್ಲ, ಯಾವುದು ಕಟ್ಟಕ್ಕಾಗೋದಿಲ್ಲ. ತೆಂಗಿನಕಾಯಿ ಅಲಸಂದೆಕಾಯಿಗೂ ಕಟ್ಟಕ್ಕಾಗೋದಿಲ್ಲ. ವ್ಯಾಪಾರಿಗಳನ್ನ ಕೂಗಿ ಸರ್ ಕೂಗಿ. ಸಣ್ಣ ವ್ಯಾಪಾರಿಗಳನ್ನ ಸಣ್ಣ ವ್ಯಾಪಾರಿಗಳನ್ನು ಸಣ್ಣ ವ್ಯಾಪಾರಿಗಳನ್ನು ಸಣ್ಣ ವ್ಯಾಪಾರಿಗಳನ್ನು ತೆರಿಗೆ ನೋಟಿಸ್, ತೆರಿಗೆ ನೋಟಿಸ್, ತೆರಿಗೆ ನೋಟಿಸ್. ಸಣ್ಣ ವ್ಯಾಪಾರಿಗಳನ್ನ ಕಡೆಗಣಿಸಿದ್ದಾರೆ. ಸಣ್ಣ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆಯಿಂದ GST ನೋಟಿಸ್ ಜಾರಿ ಮಾಡುವ ಮೂಲಕ ಗದಾಪ್ರಹಾರ ಮಾಡಿದ್ದಾರೆ. ಅವರು ಎಂದೂ ಕಂಡರಿಯದಂಥ ಭಯಭೀತಿ ಹುಟ್ಟಿಸ್ತಕ್ಕಂಥ ನೋಟಿಸ್ ಕೊಟ್ಟಿದ್ದಾರೆ. ನಾನು ನಮ್ಮ ಪಕ್ಷ ಕನ್ನಡ ಚಳವಳಿ ಪಕ್ಷ ಎಲ್ಲ ವ್ಯಾಪಾರಸ್ಥರಿಗೂ ಸಣ್ಣ ವ್ಯಾಪಾರಸ್ಥರಿಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತೇನೆ. ಅದಲ್ಲದೆ 25ನೇ ತಾರೀಕು ಬೆಂಗಳೂರಿನಲ್ಲಿ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಕನ್ನಡ ಚಳವಳಿ ಪಕ್ಷ ತೆರಿಗೆ ವಿರುದ್ಧ ಹೋರಾಟವನ್ನು ಮಾಡ್ತೇವೆ. ಈ ಸಾಮಾನ್ಯ ವರ್ತಕರು ಎಷ್ಟು ತೊಂದರೆಲಿದ್ದಾರೆ ಅಂತ ಹೇಳಿದ್ರೆ, ಬ್ಯಾಂಕ್ ಬಡ್ಡಿ, ಮೀಟರ್ ಬಡ್ಡಿ, ಅನೇಕ ಕಡೆ ಸಾಲ ತಂದು ಭಾಳ ನೋವಿನಲ್ಲಿ ಬದುಕ್ತಾ ಇದ್ದಾರೆ. ಸರ್ಕಾರ ಇದನ್ನು ನೀವು ನಮ್ಮದಲ್ಲ ಕೇಂದ್ರ ಸರ್ಕಾರದ್ದು ಅಂಥೇಳಿ ಸಿದ್ದರಾಮಯ್ಯನವರೇ ಕೈ ತೊಳ್ಕೊಳ್ಳೋಕ್ಕಾಗೋದಿಲ್ಲ. ಕೂಡಲೇ ನೀವು ಸಣ್ಣ ವ್ಯಾಪಾರಸ್ಥರ ಬದುಕಿನ ಬಗ್ಗೆ ಗಮನ ಕೊಡಿ. ಅವರ ಬದುಕಿನ ಬಗ್ಗೆ ಚೆಲ್ಲಾಟ ಆಡಬಾರ್ದು. ನಿಮ್ಗೆ ಹೇಳೋದಾದರೆ, ನಾವಂತೂ ಸಣ್ಣ ವ್ಯಾಪಾರಸ್ಥರ ಪರವಾಗಿ ಬೇಕ್ರಿ ಇರ್ಬೋದು, ಹಾಲಿರ್ಬೋದು, ತರಕಾರಿ ಇರ್ಬೋದು, ಯಾವುದೇ ವ್ಯಾಪಾರ ಇರ್ಬೋದು, ಸಣ್ಣ ವ್ಯಾಪಾರಸ್ಥರಿಗೆ ಗಂಭೀರವಾಗಿ ಬದ್ಧವಾಗಿ ನಾನು ಅವರಿಗೆ ಬೆಂಬಲವನ್ನು ಕೊಡ್ತೇನೆ. ಅದಕ್ಕಾಗಿ ಇವತ್ತು ವಿನೂತನವಾಗಿ ಸಣ್ಣ ವ್ಯಾಪಾರವನ್ನು ಮಾರುವ ಮೂಲಕ ರಾಮನಗರದಲ್ಲಿ ವ್ಯಾಪಾರಸ್ಥರಿಗೆ
ಧೈರ್ಯವಾಗಿರಿ, ಹೆದರಬೇಡಿ. ಅಂತಿಮವಾಗಿ ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ. ವ್ಯಾಪಾರಸ್ಥರನ್ನು ತೊಂದರೆ ಕೊಡಬೇಡಿ, ವ್ಯಾಪಾರಸ್ಥರಿಗೆ ಯಾವುದೇ ಕಾರಣದಲ್ಲಿ ಅವರನ್ನು ಕಡೆಗಾಣಿಸ್ಬೇಡಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ. ಸರ್ಕಾರದ ಬಳಿ ಹಣ ಇಲ್ಲ ಅನ್ನೋ ಕಾರಣಕ್ಕೆ ಈ ರೀತಿಯಾದಂತಹ ಯಾವುದು ಸರ್ಕಾರದಲ್ಲಿ ಹಣ ಇಲ್ಲ ಅನ್ನುವಂಥ ಕಾರಣಕ್ಕೆ ಹಣ ಹೊಂದಾಣಿಕೆ ಮಾಡೋದಕ್ಕೆ ಈ ರೀತಿ ಮಾಡಿದ್ಯಾ ಅಂತ ಇದು ಏನಾಗಿದೆ ಅಂತಂದರೆ, ಈ GST ಅನ್ನೋದು ಇದೊಂಥರ ವಿಚಿತ್ರವಾಗಿದೆ. ಈಗ ನಾವು ಉಸಿರಾಡ್ತೀವಿ, ನಿಮಗೆ ಗೊತ್ತಿರ್ಬೋದು. ಈ ಉಸಿರಾಟ 24 ಗಂಟೆಯಲ್ಲಿ ಎಷ್ಟು ಉಸಿರಾಟ ಆಡ್ತೀವಿ, ಅದಕ್ಕೆ ಒಂದು ಈ ನಮ್ಮ ಮೊಬೈಲೋ ಯಾತ್ರಲ್ಲಿ ಒಂದು ಮೀಟ್ರ್ ಹಾಕಿಸಿ ಇನ್ನು ಮುಂದೆ ನೀವು ಉಸಿರಾಟನೂ ನಾವು ರೆಕಾರ್ಡ್ ಮಾಡ್ತೀವಿ, ಅದಕ್ಕೂ ನಾವು GST ಹಾಕ್ತೀವಿ ಅಂತ ಹೇಳ್ತಾರೆ. ಮತ್ತೊಂದಕ್ಕೆ ಹಾಕಿಲ್ಲ ಇನ್ನೂ. ನಾನು ಹೇಳಿದೆ, ಮೈಸೂರಲ್ಲಿ ಹೇಳಿದೆ, ಬಹುಶಃ ನಿಮ್ಮಲ್ಲೂ ಹೇಳಿರ್ಬಹುದು ನಾನು. ಈ ಉಚ್ಚೆ ಉಯ್ಯೋದಕ್ಕೆ ಇದು ಬಹಳ ಜನ ಇದೇನು ವಾಟಾಳ್ ನಾಗರಾಜ್ ಅವರು ಮೂತ್ರ ಅನ್ನೋ ಬದಲು ಇದು ಹೇಳ್ಬಿಟ್ರಲ್ಲ ಅಂತ, ಇದು ಹೇಳಿದ್ರೆ ಅದಕ್ಕೆ ಶಕ್ತಿ ಬರೋದು, ಸುಮ್ಮನೆ ಗಾಂಭೀರ್ಯಲ್ಲ. ನಾಳೆ ಮೂತ್ರ ಮೇಲು ಉಚ್ಚೆ ಮೇಲು GST ಹಾಕುವ ಸಾಧನೆಗಳು ಇದೆ. ಆದ್ದರಿಂದ ಇದರ ಯಾವ ರೀತಿ ಇದನ್ನು ಮೀಟ್ರ್ ಹಾಕ್ತಾರೆ, ಯಾವ ರೀತಿ ಇದನ್ನು ತೆರಿಗೆ ವಸೂಲು ಮಾಡ್ತಾರೆ, ಇದಕ್ಕೆಲ್ಲ ಅವರೇ ತಜ್ಞರ ಸಮಿತಿಯನ್ನು ನೇಮಕ ಮಾಡಿ ಮುಂದಿನ ದಿನಗಳಲ್ಲಿ ಮಾಡೋ ಸೂಚನೆ ಇದೆ. ಸಿದ್ದರಾಮಯ್ಯನವರು ಸಿಕ್ಕಾಪಟ್ಟೆ ರೇಟ್ ಮಾಡಿಬಿಟ್ರಿ. ಈಗ ಕುಡಿಯೋ ನೀರಿಗೆ ರೇಟ್, ವಿದ್ಯುತ್ ಶಕ್ತಿ ರೇಟ್, ಎಲ್ಲ ಥರ ತೆರಿಗೆಯನ್ನು ಹಾಕಿದ್ರು. ಕಾರಣ ಏನು? ಗ್ಯಾರಂಟಿ ಉಳಿಬೇಕಾ? ಒಂದು ಕಡೆ ಗ್ಯಾರಂಟಿ ಹೇಳೋದು, ಮತ್ತೊಂದು ಕಡೆ ಅದೇ ಗ್ಯಾರಂಟಿ ಯಾರಿಗೆ ಅನುಕೂಲ ಆಗ್ತಾ ಇದೆ ಆ ಜನರ ಮೇಲೆ ಇವತ್ತು ತೆರಿಗೆ ಹಾಕ್ತಾ ಇದ್ದೀರಿ. ಸಿದ್ದರಾಮಯ್ಯನವರು ಹಾಕಿರೋಷ್ಟು ತೆರಿಗೆ ಬಹುಶಃ ಯಾವತ್ತೂ ಆಗಿರಲ್ವೇನೋ ಅಂತ ತೆರಿಗೆ ಎಲ್ಲದರ ಮೇಲೂ ಹಾಕ್ಬಿಟ್ರು. ಇದನ್ನು ಕೇಳಕ್ಕೆ ಹೋದರೆ ಅವ್ರು ಹಾಕ್ಲಿಲ್ವಾ, ಹಿಂದೆ ಇವ್ರು ಹಾಕ್ಲಿಲ್ವಾ, ಪ್ರಧಾನಮಂತ್ರಿ ಹಾಕಿಲ್ವ, ತೆರಿಗೆ ಹಾಕಿಲ್ವಾ? ಅವ್ರು ಕೇಳೋದು ಬೇಡಿ, ನೀವು ಪ್ರಧಾನಮಂತ್ರಿ ಕೇಳೋದು ಬೇಡಿ, BJP ಕೇಳೋದು ಬೇಡಿ, JDS ಕೇಳೋದು ಬೇಡಿ, ಕಾಂಗ್ರೆಸ್ ಸರ್ಕಾರ ನೀವು ತೆರಿಗೆಯನ್ನು ಈ ರೀತಿ ಆಗ್ತಕ್ಕಂಥದ್ದು ಇದು ನಿಜವಾಗಲೂ ಇದು ಅತ್ಯಂತ ನರಕವಾಗುತ್ತೆ, ಬದುಕೋದೇ ಕಷ್ಟವಾಗುತ್ತೆ. ಇಷ್ಟೊಂದು ತೆರಿಗೆ ಹಾಕಿರೋದನ್ನು ಸಿದ್ದರಾಮಯ್ಯನವರೇ ನೀವೇ ಆತ್ಮ ಮುಟ್ಟಿ ನೋಡ್ಕೊಳ್ಳಿ ಅಂತ ಹೇಳಿ ಒತ್ತಾಯ ಮಾಡ್ತಾಯಿದ್ದೀರಿ.